ಪ್ರಾತಸ್ಮರಣೀಯರಾದ ಆದಿಜಗದ್ಗುರು ಪಂಚ ಆಚಾರ್ಯರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಇಳೆಗೆ ಮಳೆಯನ್ನು ತರಿಸಿ ಪವಾಡ ಮಾಡಿ ಈ ಭಾಗವನ್ನು ಭೂ ಕೈಲಾಸವನ್ನು ಮಾಡಿರುವಂತಹ ಸದ್ಗುರು ಶ್ರೀ ಮಳೇಂದ್ರ ಶಿವಾಚಾರ್ಯರ ಗದ್ದುಗೆಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿ ಕಂಚಿನ ಕಂಠದ ಪರಮಪೂಜ್ಯರು, ತಪಸ್ವಿಗಳು, ವಾಕ್ಸಿದ್ಧಿ ಪುರುಷರು, ಅಷ್ಟೇ ಅಲ್ಲ ಆಗಿನ ಕಾಲದೊಳಗೆ ದೊಡ್ಡ ಪುರಾಣಿಕರಾಗಿ ಈ ಭಾಗದೊಳಗೆ ದೊಡ್ಡ ಧಾರ್ಮಿಕ ಸಮಾರಂಭವನ್ನು ನೆರವೇರಿಸಿ ಈ ಭಾಗದ ಜನರಲ್ಲಿ ಜನಮಾನಸರಾಗಿ ಆಗಿರುವಂಥ ಲಿಂಗೈಕ್ಯ ಶಾತ್ವೀರ ಮಳೇಂದ್ರ ಶಿವಾಚಾರ್ಯ ಗದ್ದುಗೆಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ನಿಮ್ಮೆಲ್ಲರಿಗೆ ಒಂದು ತಿಂಗಳ ಪರ್ಯಂತರವಾಗಿ ಪುರಾಣ ಹೇಳಲು ಆಗಮಿಸಿರುವಂತಹ ಖ್ಯಾತ ಪುರಾಣಿಕರಾಗಿರುವಂಥ ಶ್ರೀ ವೇದಮೂರ್ತಿ ರಾಚಯ್ಯ ಶಾಸ್ತ್ರೀಜಿ ಯದ್ಗಿರಿಯವರೇ, ನಮ್ಮ ಖ್ಯಾತ ಗವಾಯಿಗಳಾಗಿರುವಂತಹ ಚೇತನ್ ಸ್ವಾಮಿಯವರೇ, ನಮ್ಮ ಖ್ಯಾತ ತಬಲಾವಾದಕರಾಗಿರುವಂಥ ದೇಸಾಯಿ ಕಲ್ಲೂರಿನ ಶ್ರೀ ರೇವಣಸಿದ್ಧ ಹೂಗಾರವರೇ, ಬಸವಣ್ಣನವರೇ, ಕಮಿಟಿಯ ಸರ್ವ ಪದಾಧಿಕಾರಿಗಳೇ, ಮಹಾಜನರೇ, ಮಾತೆಯರೇ, ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು. ಈಗಾಗಲೇ ಪುರಾಣ ಪ್ರಾರಂಭವಾಗಿ ಇವತ್ತು 2ನೇ ದಿವಸ. ಸುಮಾರು ನಾಳೆ ನಾಡಿದ್ದು ಯಡಿಯೂರ ಸಿದ್ಧಲಿಂಗೇಶ್ವರರ ಅವರ ಜನನ ಹೆಂಗಾಯಿತು, ಅವ್ರು ಹೆಂಗೆ ಜನಿಸಿದ್ರು ಎಂಬ ಮಾತನ್ನು ಶಾಸ್ತ್ರೀಜಿಯವರು ನಾಳೆ ನಾಡಿದ್ದು ಹೇಳ್ತಾರೆ. ಸೋಮವಾರ ದಿವಸ ತೊಟ್ಟಿಲ ಸಮಾರಂಭವನ್ನು ಸಾಯಂಕಾಲ ರಾತ್ರಿ 8:30ಗೆ ಅದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲ ಆ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳಬೇಕು. ಇನ್ನು ಮುಂದೆ ನಮ್ಮೆಲ್ಲ ಮಠದ ವತಿಯಿಂದ ಕೂಡ ನಮ್ಮೆಲ್ಲ ತಾಯಂದ್ರಿಗೆ ಭಾಳ ದೂರ ಮನೆಯವ. ಅದರ ಸಲುವಾಗಿ ಮಠದ ಒಂದು ಶಾಲೆಯ ಗಾಡಿ ಕೂಡ ವ್ಯವಸ್ಥೆ ಮಾಡಿದ್ವಿ ನಮ್ಮ ತಾಯಂದ್ರಿಗೆ ಮನೆಗೆ ಹೋಗ್ಲಿಕ್ಕೆ. ಯಾರೂ ಕೂಡ ನೀವು ಮಠಕ್ಕೆ ಬನ್ನಿರಿ, ನಿಮ್ಗೆ ಒಯ್ದು ತಲುಪಿಸೋದು ನಮ್ಮ ಜವಾಬ್ದಾರಿ ಅದ. ಅಷ್ಟೇ ಅಲ್ಲ, ನಮ್ಮ ಮಳೇಂದ್ರ ಬಸಯ್ಯ ಶ್ರೀ ವೇದಮೂರ್ತಿ ಮಳೇಂದ್ರ ಸ್ವಾಮಿ ಬಸಯ್ಯ ಹಿರೇಮಠ ಅವರು ಕೂಡ ತಮ್ಮ ಗಾಡಿ, ಅವರು 3 ಚಾಕಿನ ಗಾಡಿ ಇತ್ತು. ಯಪ್ಪ ಮಳೇಂದ್ರ ಮುತ್ಯ ಮುಂದಿನ ವರ್ಷ 4 ಚಾಕಿನ ಗಾಡಿ ಮಾಡಲಿ, ನಾ ತಾಯಂದ್ರಿ ಪ್ರತಿ ವರ್ಷ ಕೂಡ ನಾ ಅವ್ರ ಮನೆ ತನಕ ಒಯ್ದು ಬಿಡ್ತೀನಿ ಅಂತ ಹೇಳ್ಯಾರ. ಮಳೆಪ್ಪ ಮುತ್ತನ ಆಶೀರ್ವಾದದಿಂದ ಈ ವರ್ಷ 4 ಚಾಕಿನ 6 ಚಾಕಿ ಗಾಡಿ ತೊಗೊಂಡ್ರ. ಇದೆಲ್ಲ ಅನುಗ್ರಹ, ಗುರುವಿನ ಅನುಗ್ರಹ ಅದ. ಅವರು ಕೂಡ 1 ತಿಂಗಳ ಪರ್ಯಂತರವಾಗಿ ನಮ್ಮ ಡೀಸೆಲ್ ಬಾಡ್ರೆ ಪೊರೆ, ನನಗೇನೂ ಬೇಡ, ನನ್ನ ಸೇವೆ ಮುಟ್ಲಿ, ನನ್ನ ಮುತ್ತ ಒಂದು ರೊಟ್ಟಿ ಕೊಟ್ಟಿದ್ದಾನ, ಅದರ ಸಲುವಾಗಿ ನಾ 1 ತಿಂಗಳ ಪರ್ಯಂತರವಾಗಿ ತಾಯಂದ್ರಿಗೆ ಯಾವ ಏರಿಯಾ ಅದ ಅಲ್ಲಿ ಹೋಗಿ ಅವರ ಮನೆ ತನಕ ನಾ ತಲುಪಿಸಿದ್ದೀನಿ ಎಂಬ ಮಾತನ್ನು ನಮ್ಮ ಮಳೇಂದ್ರ ಬಸಯ್ಯ ಹಿರೇಮಠವರು ಕೂಡ ಒಪ್ಕೊಂಡಿದ್ದಾರೆ. ಒಟ್ಟಾರೆ ನಿಮ್ಮ ಮೇಲೆ ಇಡೀ ನಮ್ಮ ಅಫಜಲ್ಪುರ ಸಂಸ್ಥಾನ ಮಠ ನಿಮ್ಮ ಎಲ್ಲ ಜನರ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದೆ. ಅದರ ಸಲುವಾಗಿ ನೀವೆಲ್ಲ ನಾಳಿನ ದಿವಸ ಕರೆಕ್ಟ್ 8:30ಗೆ ಪ್ರಾರಂಭ ಆಗ್ತದೆ. 8:30ಗೆ ನಮ್ಮ ಗವಾಗಳು ಬಂದು ಕೂಡ್ತಾರೆ. 8:45ಕ್ಕೆ ಪುರಾಣ ಪ್ರಾರಂಭ ಆಗ್ತದೆ. 10:15 ತನಕ ಶಾಸ್ತ್ರೀಜಿ ಹೇಳ್ತಾರೆ. 10 ಆಗಿ 15 ನಿಮಿಷ ತನಕ ಶಾಸ್ತ್ರೀಜಿ ಹೇಳ್ತಾರೆ. ಆಮೇಲೆ ಮುಂದೆ ನಮ್ಮ ಕಮಿಟಿಯವರು ಅನೇಕ ವಿಚಾರ ಕೂಡ ಒಟ್ಟು 10:10ವರೆಗೆ ಕಾರ್ಯಕ್ರಮ ಮುಗೀತದೆ. ಅದಾದ ಬಳಿಕ ಎಲ್ಲರಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನಿಮಗೆಲ್ಲ ನಮ್ಮೆಲ್ಲ ಕಮಿಟಿಯವ್ರು ಏನು ಮಾಡ್ಯಾರ ಅಂದರೆ ಸಂಜೆ ಟೈಮ್ನಾಗ ಸುಕ್ಕ ಅನ್ನ ಸಾಂಬಾರು ಒಟ್ಟು ನಿಮಗೆಲ್ಲರಿಗೆ ಮೃಷ್ಟಾನ್ನ ಭೋಜನವನ್ನು ನಮ್ಮೆಲ್ಲರ ಕಮಿಟಿಯವರು ಕೊಡ್ಕೊಂಡು ಇವತ್ತಿನ ದಿವಸ ನಿಮಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪ್ರಸಾದವನ್ನು ಸ್ವೀಕರಿಸ್ರಿ. ಯಾಕಂದ್ರೆ ಮನ್ಯಾಗ ಊಟ ಮಾಡೋದು ಇದ್ದೇ ಇರ್ತದೆ. ಇಲ್ಲಿ ಮಠದೊಳಗೆ ಪ್ರಸಾದ ಸ್ವೀಕಾರ ಮಾಡೋದು ಅದರ ತಾಕತ್ತು, ಅದರ ಆಶೀರ್ವಾದ ಭಾಳ ದೊಡ್ಡದಿರ್ತದೆ. ಅದರ ಸಲುವಾಗಿ ಒಟ್ಟಾರೆ ಎಲ್ಲ ಕಾರ್ಯಕ್ರಮಗಳು ಭಗವಂತನ ಆಶೀರ್ವಾದ, ಮಳೇಂದ್ರ ಶಿವಾಚಾರ್ಯ ಆಶೀರ್ವಾದದಿಂದ ಸಾಂಗವಾಗಿ ನಡೆದಾವೆ ಮಾತನ್ನು ಈ ಸಂದರ್ಭದೊಳಗೆ ನಿಮಗೆಲ್ಲ ಮತ್ತೊಮ್ಮೆ ತಿಳಿಸಿ, ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣ ಸಾಮಾನ್ಯ ತಿಳ್ಕೊಬೇಡ್ರಿ. ಯಡಿಯೂರು ಸಿದ್ಧಲಿಂಗೇಶ್ವರ ಸಾಮಾನ್ಯ ತಿಳ್ಕೊಬೇಡ್ರಿ. ಯಡಿಯೂರು ಸಿದ್ಧಲಿಂಗೇಶ್ವರ ಗದ್ದುಗೆ ಜೀವಂತ ಸಮಾಧಿ ಇದೆ.
ಯಡಿಯೂರಕ್ಕೆ ನೀವೆಲ್ಲ ಹೋಗಿ ಎಷ್ಟೋ ಜನ ಹೋಗಿ ನೋಡಿರ್ಬೋದು, ಜೀವಂತ ಸಮಾಧಿ ಇದೆ. ಯಡಿಯೂರು ಸಿದ್ಧಲಿಂಗೇಶ್ವರ ಚರಿತ್ರ ಯಾರು ಒಂದು ತಿಂಗಳ ಪರ್ಯಂತರವಾಗಿ ಕೇಳ್ತಾರ ಅವರಿಗೆ ಎಲ್ಲ ಥರದ ಆಶೀರ್ವಾದ ಮಾಡ್ತಾನಂತ ಪುರಾಣದೊಳಗೆ ನಮ್ಮ ಪುರಾಣಿಕರು ಅಂದರೆ ಕವಿಗಳು ಬರೀತಾರೆ. ಯಡಿಯೂರು ಸಿದ್ಧಲಿಂಗೇಶ್ವರ ಭಾಳ ಸಾಮಾನ್ಯರಲ್ಲ, ಅವರು ವಿರಕ್ತರಲ್ಲಿ ವೀರಭದ್ರ, ವಿರಕ್ತರಲ್ಲಿ ಎಲ್ಲ ವಿರಕ್ತರಲ್ಲಿ ಭಾಳ ಶ್ರೇಷ್ಠವಾಗಿರುವಂಥ ಗುರುಗಳವರು. ಅವರು ಅನೇಕ ಪವಾಡಗಳನ್ನು ಮಾಡ್ಯಾರ. ಅವ್ರು ಬರೇ ಮಾತಾಡಿದ್ರು ಪವಾಡ, ಅವರು ಸುಮ್ಮಕ್ಕೆ ಮಾತಾಡಿದ್ದು ಪವಾಡಗಳವ. ಅವ್ರು ಅಲ್ಲಿ ಆ ಊರಂದು ಹೋಗಿದ್ದು ಕೂಡ ಪವಾಡಾಗ್ಯಾವ. ನಿಜವಾಗಿ ಕೂಡ ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾತ್ಮೆ ಭಾಳ ದೊಡ್ಡದ, ಪುರಾಣ ಭಾಳ ಚೆನ್ನಾಗಿದೆ. ಅದರ ಸಲುವಾಗಿ ನಾಳೆ ಹಿಡಿದು ಭಾಳ ಚೆನ್ನಾಗಿ ಸ್ವಾರಸ್ಯಕರವಾಗಿ ಪುರಾಣ ಪ್ರಾರಂಭ ಆಗ್ತದೆ. ತಾವೆಲ್ಲ ಪುರಾಣದೊಳಗೆ ಪಾಲ್ಗೊಳ್ರಿ. ಇವತ್ತಿನ ದಿವಸ ಇವತ್ತು ತಾಯಂದ್ರು ಭಾಳ ಜನ ಇವತ್ತು ಬಂದಿದ್ದೀರಿ. ಅನೇಕ ಮನೆಯೊಳಗೆ ಹಬ್ಬದ ನಿಮಿತ್ತವಾಗಿ ಕೆಲಸ ಇದೆ. ಹಬ್ಬ ಆದ ಬಳಿಕ ಸೋಮವಾರ ಹಿಡಿದು ಶಾಸ್ತ್ರೀಜಿಯವರೇ ನಮ್ಮ ಮಠ ಪೂರ್ತಿ ತುಂಬ್ತದೆ. ಅಂಥ ನಮ್ಮ ಸದ್ಭಕ್ತರು ತಾಯಂದ್ರು ಇವತ್ತಿನ ದಿವಸ ಅದೇ ಸೋಮವಾರ ದಿವಸ ಭಾಳ ಜನ ತಾವೆಲ್ಲ ಬರಬೇಕು ಮಾತನ್ನು ಈ ವೇದಿಕೆ ಮುಖಾಂತರ ತಿಳಿಸಿ. ಇದಾದ ಬಳಿಕ ನಮ್ಮ ಶಾಸ್ತ್ರೀಜಿಯವರು ಕೂಡ ನಾಳೆ ಹಿಡಿದು ಭಾಳ ಚೆನ್ನಾಗಿ ಪುರಾಣ ಹೇಳ್ತಾರೆ. ಗವಾಯಿಗಳು ತಬಲಾ ವಾದಕರು ಕೂಡ ಭಾಳ ಚೆನ್ನಾಗಿ ಬಾರಿಸೋರು ಅದರ. ತಾವೆಲ್ಲ ಒಂದು ತಿಂಗಳ ಪರ್ಯಂತರವಾಗಿ ಪುರಾಣ ಕೇಳ್ರಿ. ಯಾಕೆ ಕೇಳಬೇಕಂದ್ರೆ ಶ್ರವಣ ಮಾಡಬೇಕು. ಇದು ಸಂಸಾರ ಇದು ಯಾರಿಗೆ ಬಿಟ್ಟಿಲ್ಲ. ಎಷ್ಟಿದ್ರೂ ಕೂಡ ಮನುಷ್ಯನಿಗೆ ಸಂಸಾರಕ್ಕೆ ಕಮ್ಮಿ ಬೀಳ್ತದೆ. ಸಂಸಾರಕ್ಕೆ ಏನು ಬೇಕಪ್ಪ ಅಂತಂದ್ರೆ ನಾನು ಮೊನ್ನೆ ಹೇಳಿನಲ್ಲ, ಕರ್ಮ ಯಾರಿಗೆ ಬಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಕೂಡ ಬಿಟ್ಟಿಲ್ಲ. ಆ ಕರ್ಮವನ್ನು ನಿವಾರಣೆ ಆಗಬೇಕಾದ್ರೆ ನಾವು ಎಲ್ಲಿ ಬಂದು ಕೂಡಬೇಕಪ್ಪ ಅಂತಂದ್ರೆ ಇಂಥ ಪುರಾಣದೊಳಗೆ ಬಂದು ಪಾಲ್ಗೊಳ್ಬೇಕು. ಕರ್ಮ ಎಂಥವನಿಗೆ ಕೂಡ ಬಿಟ್ಟಿಲ್ಲ. ಮಹಾತ್ಮರು ಅನ್ಸ್ಕೊಂಡ್ರೆ ಅವ್ರಿಗೆ ಕೂಡ ಬಿಟ್ಟಿಲ್ಲ ಕರ್ಮ, ಭಗವಂತನಿಗೆ ಕೂಡ ಬಿಟ್ಟಿಲ್ಲ, ಸಾಧು ಸಂತರಿಗೆ ಬಿಟ್ಟಿಲ್ಲ, ಮನುಷ್ಯರಿಗೆ ಬಿಡ್ತದೆ ಕರ್ಮ ಬಿಡಂಗಿಲ್ಲ. ಆ ಕರ್ಮದಿಂದ ಪಾರಾಗ್ಲಿಕ್ಕೆ ಭಗವಂತನ ಕೈಯಲ್ಲಿ ಕೂಡ ಆಗಿಲ್ಲ. ಅಂಥ ಕರ್ಮವನ್ನು ಪಾರಾಗಬೇಕಾದ್ರೆ ನಾವು ಎಲ್ಲಿ ಕೂಡಬೇಕಪ್ಪ ಅಂತಂದ್ರೆ ಇಂಥ ಮಠದೊಳಗೆ ಬಂದು ಪುರಾಣವನ್ನು ಕೇಳಿದ್ರೆ ನಮ್ಮ ಕರ್ಮ ನಿವಾರಣೆ ಆಗ್ಲಿಕ್ಕೆ ಸಾಧ್ಯತೆ ಮಾತನ್ನು ಈ ವೇದಿಕೆ ಮುಖಾಂತರ ತಿಳಿಸಿ, ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೆ ಪರಮದೇವ ಪಾರ್ವತಿ ಪರಮೇಶ್ವರು ತಮಗೆಲ್ಲ ಮಳೇಂದ್ರ ಶಿವಾಚಾರ್ಯ ಆಶೀರ್ವಾದ ಯಾವತ್ತೂ ಕೂಡ ಇರಲಿ. ದಿನನಿತ್ಯದೊಳಗೆ ದಾಸೋಹ ಮಾಡುವಂಥ ಎಷ್ಟೋ ಜನ ಇವತ್ತಿನ ದಿವಸ 11,000 ರೂಪಾಯಿ ಬರೆಸಿದ್ದಾರೆ. ಪ್ರತಿ ವರ್ಷ ನಾವು ಮಾಡ್ತೀವಿ ಅಂತ ಕೆಲವೊಂದು ಜನ ಆದರೆ ಪ್ರತಿ ವರ್ಷ ನಾವು 2,500 ರೂಪಾಯಿ ದಾಸೋಹ ಸಲುವಾಗಿ 2 ಸರಿ ಮಾಡಿದ್ದೀವಿ. ಅದು ಕೂಡ ದಾಸೋಹ, ಅದು ಕೂಡ ಪ್ರಾರಂಭ ಇದೆ. ತಾವು ಯಾವುದೇ ಮಠಕ್ಕೆ 10 ರೂಪಾಯಿ ಕೊಟ್ಟರು ಕೂಡ ಮಠಕ್ಕೆ 10 ರೂಪಾಯಿ ಕೊಟ್ಟವನಿಗೆ ಕೂಡ ಮಳೇಂದ್ರ ಮುತ್ತನ ಆಶೀರ್ವಾದ ಅಷ್ಟೇ ಅದ. 10,000 ರೂಪಾಯಿ ಕೊಟ್ಟರು ಕೂಡ ಅಷ್ಟೇ ಆಶೀರ್ವಾದ ಅದ. ಇವತ್ತಿನ ದಿವಸ ನಿಮಗೆ ಎಷ್ಟು ಮಳೇಂದ್ರ ಮುತ್ಯ ಕೊಟ್ಟನ ಅಷ್ಟು ದಾನ ಧರ್ಮವನ್ನು ಮಾಡಿರಿ. ಶ್ರೀಮಠದ ಪರಮ ಭಕ್ತರು ನಮ್ಮ ಸಿದ್ದರಾಮ್ ಪದಕಿಯವರು, ಅವರ ಸುಪುತ್ರರಾಗಿರುವಂಥ ನಮ್ಮ ಶಿವಕುಮಾರ್ ಪದಕಿಯವರು, ಅವ್ರ ತಂದೆ ಹಾಕಿ ಕೊಟ್ಟಿರುವಂಥ ದಾರಿಯಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಅವರು ಕೂಡ ನಮ್ಮ ಸಿದ್ದರಾಮ್ ಪದಕಿಯವರು ಅಂತಂದ್ರೆ ಅವರು ಬಂದು ಅಲ್ಲೇ ಕೂಡ ಅವರು ಮಠದೆಲ್ಲ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳೋರು, ಪಲ್ಲಕ್ಕಿ ಮುಂದೆ ಇರೋರು, ಪಲ್ಲಕ್ಕಿ ಮುಗಿಯೋ ತನಕ ಪ್ರಸಾದ ಮಾಡೋರಲ್ಲ. ಎಲ್ಲ ನಮ್ಮ ಚಂದ್ರಶೇಖರ್ ಕರ್ಜಿ ಅವ್ರ ಜೊತೆ ನಮ್ಮೆಲ್ಲರ ಜೊತೆ ಅವರೇ ಇವ್ರ ಹೆಸರು ತೊಳೋದೆ ಎಲ್ಲರ ಜೊತೆ ಭಾಳ ಓಡಾಡ್ತಾಯಿದ್ರು. ಅವರ ಸುಪುತ್ರರಾಗಿರುವಂಥ ಶಿವಕುಮಾರ್ ಅವರು ಕೂಡ ಪ್ರತಿ ವರ್ಷ ಕೂಡ ನಾನು 2ನೇ ಮಂಗಳವಾರ ಅಂದರೆ 25ನೇ ತಾರೀಕಿಗೆ ಆ ದಿವಸ ನಾನು ಪ್ರತಿ ವರ್ಷ ಕೂಡ ಶ್ರೀಮಠಕ್ಕೆ ಒಂದು ದಿವಸದ ದಾಸೋಹ ಸೇವೆ ಸಲುವಾಗಿ 11,000 ರೂಪಾಯಿಯನ್ನು ಕೊಡೋಕೆ ಅವರು ಒಪ್ಕೊಂಡಿದ್ದಾರೆ. ಭಗವಂತ ಅವರಿಗೆಲ್ಲ ಒಳ್ಳೇದು ಮಾಡಲಿ. ಸುಮಾರು ಒಟ್ಟು 30 ಜನ ಇವತ್ತಿನ ದಿವಸ ಆಗ್ತಾಯಿದೆ. 30-31 ಜನ ಆಗ್ತಾಯಿದ್ದಾರೆ. ಈಗ 8 ಜನ ಆಗ್ಯಾರ. ಒಟ್ಟಾರೆ ದಾಸೋಹ ನಡಿಬೇಕು. ಪ್ರತಿಯೊಬ್ಬರು ಕೂಡ ಮಠಕ್ಕೆ ಬಂದವರೆಲ್ಲ ಹೊಟ್ಟೆ ತುಂಬ ಪ್ರಸಾದ ತೊಗೊಂಡು ಹೋಗ್ಬೇಕಂತ ನಮ್ಮ ಆಶೆ ಅದ. ಪ್ರತಿಯೊಬ್ಬರು ಕೂಡ ಪ್ರಸಾದ ತೊಗೊಂಡು ಹೋಗ್ಬೇಕು. ಒಟ್ಟು ದಾಸೋಹ ಎಲ್ಲಿ ನಡೀತದೆ ಭಗವಂತ ಇರ್ತಾನೆ, ಎಲ್ಲಿ ದಾಸೋಹ ನಡೀತದೆ ಅಲ್ಲಿ ಗುರುನಾಥ್ ಇರ್ತಾನೆ, ಎಲ್ಲಿ ದಾಸೋಹ ಇರ್ತದೆ ಅಲ್ಲಿ ಭಗವಂತನ ತಾಣ ಇರ್ತದೆ, ಎಲ್ಲಿ ದಾಸೋಹ ಇರ್ತದೆ ಅಲ್ಲಿ ಎಲ್ಲ ಕಡೆ ಕೂಡ ಧಾರ್ಮಿಕದ ಅಲ್ಲೇಗಳು ಎದ್ದು ಹೋಗ್ತಿರ್ತಾವೆ. ಆ ವಿಚಾರ ಇಟ್ಕೊಂಡು ನಾವೆಲ್ಲ ದಾಸೋಹ ಮಾಡೋಣ, ದಾಸೋಹದಲ್ಲಿ ಪಾಲ್ಗೊಳ್ಳೋಣ. ಕೆಲವೊಂದು ಜನರಿಗೆ ದಾಸೋಹ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಇಲ್ಲಿ ಬಂದು ಊಟ ಮಾಡಿದ್ರು ತಾಡು ತೊಳೆದ್ರು ಕೂಡ ದಾಸೋಹ ಮಾಡೋದಕ್ಕಿಂತ ಹೆಚ್ಚಿನ ಆಶೀರ್ವಾದ ಸಿಗ್ತದೆ. ಬಂದು ಎಲೆ ಕೂಡ ತೆಗೆದ್ರು ಕೂಡ ತಾಟು ತೊಳೆದ್ರು ಕೂಡ ಅದು ಕೂಡ ದಾಸೋಹ ಮಾಡೋಕ್ಕಿಂತ ಹೆಚ್ಚಿಂದದ. ಒಟ್ಟಾರೆ ಸೇವೆ ಮಾಡಬೇಕು. ಸೇವೆಗೆ ಭಾಳ ಕಿಮ್ಮತ್ತದ. ಜಗತ್ತಿನೊಳಗೆ ಎದಕ್ಕೆ ಕಿಮ್ಮತ್ತಂದ್ರೆ ಸೇವೆ ಮಾಡಿದಕ್ಕೆ ಫಲ ಸಿಕ್ಕೇ ಸಿಗ್ತದೆ. ಮರಾಠಿಯಾಗ ಹೇಳ್ತಾರೆ ಸೇವಾ ಕರಾಯಿತು ಮೇವಾ ಮಿಲೇಗ ಅಂತ ಹೇಳ್ತಾರೆ ಮರಾಠಿಯಾಗ. ಸೇವಾ ಯಾವ ಮಾಡ್ತಾನ ಅವನಿಗೆ ಭಗವಂತನ ಕೃಪಾ ಯಾವತ್ತೂ ಇರ್ತದೆ. ಅವನ ಬ್ಯಾಂಕ್ನಾಗ ಯಾವತ್ತೂ ಕೂಡ ಬ್ಯಾಲೆನ್ಸ್ ಇರ್ತದೆ.
ಸೇವೆ ಮಾಡೋ ಅದಕ್ಕೆ ಸಲುವಾಗಿ ಮಠದೊಳಗೆ ಬಂದು ಕಸ ಹೊಡೆದ್ರೂ ಕೂಡ ಸೇವೆ ಅದ, ಮಠದಾಗ ಬಂದು ನೀಡಿದ್ರೂ ಕೂಡ ಸೇವೆ ಅದ, ಮಠದಾಗ ಬಂದು ಅಡುಗೆ ಮಾಡಿದ್ರೂ ಕೂಡ ಸೇವೆ ಅದ, ಮಠದಾಗ ಬಂದು ಕಸ ಹೊಡೆದ್ರೂ ಕೂಡ ಸೇವೆ ಮಾಡೋದ, ಮಠದಾಗ ಬಂದು ಪುರಾಣ ಕೇಳಿದ್ರೂ ಕೂಡ ಒಂದು ಸೇವೆ ಅದ. ಆ ವಿಚಾರ ಇಟ್ಕೊಂಡು ನೀವೆಲ್ಲ ಕೆಲಸ ಮಾಡಿರಿ ಅಂತ ತಿಳಿಸಿ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ.